ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಇದೆಲ್ಲದರ ಜೊತೆಗೆ ಯಾರ್ಯಾರ ಮೇಲೆ ಈಗ FIR ದಾಖಲಾಗ್ತಾ ಇದೆ, ಕೇಸ್ ದಾಖಲಾಗ್ತಿದೆ, ಇನ್ಕ್ಲೂಡಿಂಗ್ ಮಠಣ್ಣವರ್. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ, ನೀವು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರಿ ಅಂತ. ಬೆಳ್ತಂಗಡಿ ಠಾಣೆಯಲ್ಲಿ FIR ದಾಖಲಾಗಿದೆ. ಯಾಕಂದರೆ ತಿಮರೋಡಿ ಅರೆಸ್ಟ್ ಸಂದರ್ಭದಲ್ಲಿ ಇವರೊಂದಷ್ಟು ಜನ ಹೋಗಿದ್ರು, ಪ್ರಶ್ನೆಗಳನ್ನು ಹಾಕಿದ್ರು. ಪೊಲೀಸರ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸಿದ್ದೀರಿ. ಇದರ ಆಧಾರದ ಮೇಲೆ FIR ದಾಖಲಾಗಿದೆ. ಗಿರೀಶ್ ಮಠಣ್ಣವ್ರನ್ನ ವಿಚಾರಣೆ ಕರೀಬೋದು, ಹೆಚ್ಚು ಕಡಿಮೆ ಆದರೂ ಅರೆಸ್ಟ್ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಇದು ಸಂಗತಿ. ಯಾಕಂದರೆ ಯಾವಾಗ ತಿಮರೋಡಿ ಅರೆಸ್ಟ್ ಆಗ್ತಾರೆ ಅಂತ ಗೊತ್ತಾಯ್ತಲ್ಲ, ಗಿರೀಶ್ ಮಠಣ್ಣ ಸೇರಿದಂತೆ ಬಹಳಷ್ಟು ಜನ ಹೋಗಿದ್ದರು, ಘೋಷಣೆಗಳನ್ನು ಹಾಕಿದರು, ಪೊಲೀಸರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದರು. ಇವರು ಕೂಡ ಹಿಂದೆ ಪೊಲೀಸ್ ಅಧಿಕಾರಿ ಆದಂಥವರು, ಸಬ್ ಇನ್ಸ್ಪೆಕ್ಟರ್ ಆದಂಥವರು ಗಿರೀಶ್ ಮಠಣ್ಣವರ್. ಸೊ ಇದೆಲ್ಲ ಆದಮೇಲೆ ಈ ಬಂಧನದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂಥ ಮಾತನ್ನು ಕೂಡ ಮಠಣ್ಣವರು ಹೇಳಿದರು. ಹೀಗಾಗಿಯೇ ಅವರ ವಿರುದ್ಧ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. ಈಗಾಗಲೇ ಬಂದಿದ್ದಾರೆ ಅವರು, ವಕೀಲರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರ ಜೊತೆಗೆ ಅವರು ಬಂದಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗಿರೀಶ್ ಮಠಣ್ಣವ್ರ ವಿಚಾರಣೆ ಆಗುತ್ತೆ, ಅವ್ರಿಗೂ ಕೂಡ ಹಲವಾರು ಪ್ರಶ್ನೆಗಳಿವೆ. ಈ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಈ ಲಾಯರ್ಗಳ ಜೊತೆಗೆ ಗಿರೀಶ್ ಮಠಣ್ಣವರ್ ಬಂದಿದ್ದಾರೆ ಸ್ಟೇಷನ್ಗೆ. ಅವರ ವಿಚಾರಣೆ ಇನ್ನು ಶುರುವಾಗಬೇಕು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಬಂಧಿಸುವಂಥ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣವರು ಸೇರಿದಂತೆ ಒಂದು ಜನ ಹುಡುಗರುಗಳು ಹೋಗಿದ್ರು. ತಿಮರೋಡಿ ಬಂಧನದ ಹಿಂದೊಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಕೂಡ ಗಿರೀಶ್ ಮಠಣ್ಣವರು ಆರೋಪ ಮಾಡಿದ್ರು. 100 ಜನ ಪೊಲೀಸರು ಬರ್ತಾರೆ, 100 ಜನ. ಯಾವ ಕಾರಣಕ್ಕೆ ಬಂದ್ರಿ, ಇಷ್ಟೊಂದು ಜನ, ಇಷ್ಟು ಹಿಂಡು ದಂಡು ಅಂತ ಕೇಳಿದೆ ತಪ್ಪ. ಅದನ್ನೇ ಗುರಿ ಮಾಡಿ ನನ್ನ ಮೇಲೆ ಕೇಸ್ ದಾಖಲಿಸ್ತಾರೆ, FIR ದಾಖಲು ಮಾಡ್ತಾರೆ. ಆದರೆ ನಾವ್ಯಾರಿಗೂ ಕೂಡ ಹೆದರಲ್ಲ, ನಮ್ಮನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೂ ಕೂಡ ಹೆದರಲ್ಲ ಅಂದಿದ್ದಾರೆ ಗಿರೀಶ್ ಮಠಣ್ಣವರ್. ಸರ್, ನಿಮ್ಮ ಮೇಲೆ FIR ಆಗಿದೆ, ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದೀರಾ, ಏನು ವಿಚಾರ? ನೋಡಿ, ನಿನ್ನೆ ಮಹೇಶ್ ಶೆಟ್ಟರ್ ಮನೆಗೆ ಏಕಾಏಕಿ ಕನಿಷ್ಠ ಒಂದು 100 ಜನ ಪೊಲೀಸರು ಬಂದರು. ಬಂದಿದ್ದಕ್ಕೆ ಎಲ್ಲರೂ ಕೂಡ ನಾವು ಪ್ರಶ್ನೆ, ಅಂದರೆ ಅಲ್ಲಿದ್ದವರು ಬೇಕಲ್ಲ, ಎದಕ್ಕೆ ಬಂದಿದ್ದಾರೆ ಪೊಲೀಸರು, ಏನಕ್ಕೆ ಬಂದಿದ್ದಾರೆ ಅಂಥೇಳಿ ಅವ್ರ ಮನೆಯವ್ರು ಕೇಳಿದರು. ಅವ್ರ ಮಿಸಸ್ ರೈಟ್ಸ್ ಅಲ್ವಾ ಸರ್, ಎದಕ್ಕೆ ಬಂದಿದ್ದೀರಿ ಅಂಥೇಳಿ. ಆ ನಂತರ ಅದನ್ನೇ ಒಂದು ಗುರಿ ಮಾಡಿಕೊಂಡು ಇವತ್ತು ನನ್ನ ಮೇಲೆ, ಜಯಂತ್ ಟಿ ಅವ್ರ ಮೇಲೆ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಒನ್ಸ್ ಅಗೇನ್ FIR ಆಗಿದೆ ಅಂತ ನಮಗೆ ಸುದ್ದಿ ಬಂತು. ಸೊ ಹೀಗಾಗಿ ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ, ಯಾಕೆ ಏನು ಇಲ್ಲೇನು ಹೆದರ್ಕೊಂಡು ಏನು ಓಡಿ ಹೋಗಲಿಲ್ಲ. FIR ಅಂದ ತಕ್ಷಣವೇ ಟೈಮ್ ಕೊಡಬೇಕಾಗಿತ್ತು. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಟೈಮೇ ಕೊಟ್ಟಿಲ್ಲ. ನಿನ್ನೆ ಆ್ಯಕ್ಚುಲಿ ಅವರು ಬ್ರಹ್ಮಾವರಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದು. ಬೆಳಗ್ಗೆ 9 ಗಂಟೆಗೆ ಬ್ರಹ್ಮಾವರಕ್ಕೆ ಹೋಗೋಣ ಅಂತ ರೆಡಿ ಆಗಬೇಕಾದ್ರೆ ಹಿಂದಿನ ದಿನ ನೋಟಿಸ್ ಕೊಟ್ಟಿದ್ದಾರೆ, ಮರುದಿನಾನೇ ಹಾಜರಾಗಬೇಕಂತ ಹೇಳಿದ್ದಾರೆ. ಅದಕ್ಕೆ ಆದರೂ ಅದರಲ್ಲಿ ಅವರು ಬರೀದಿದ್ದಾರೆ 15 ದಿನ ಟೈಮ್ ಕೊಡಿ ಅಂತ. ಬಟ್ ನಾವೇನು ಡಿಸೈಡ್ ಮಾಡಿದ್ವಿ, ಅವರು ಕೂಡ ಬೇಡ, 15 ದಿನ ಬೇಡ, ನಾನು ಬೆಳಗ್ಗೆನೇ ಹೋಗ್ತೀನಿ ಅಂತ. ಹೋಗಬೇಕಂತ ರೆಡಿ ಆಗುವಂಥ ವ್ಯಕ್ತಿನ ಇವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲೂ ಇದನ್ನು ಪ್ರೊವಿಷನ್ನೇ ಇಲ್ಲ, JC ಕೊಡೋ ಪ್ರೊವಿಷನ್ನೇ ಇಲ್ಲ. ನ್ಯಾಯಾಲಯದಲ್ಲಿ ಕೂಡ JCಗೇನೆ ಕೊಡಬೇಕು ಅಂತ. ಆರೋಗ್ಯ ಹದಗೆಟ್ಟಿದೆ, ಬೇಕಾದ್ರೆ ನೀವು ನೋಡಿ ಅಂತಲೇ ಅವ್ರದ್ದು ಮೆಡಿಕಲ್ ರೆಕಾರ್ಡ್ ಇಟ್ ಈಸ್ 180 ಇದೆ ಸರ್, 180 BP ಇದೆ. ಆದರೂ ಕೂಡ ಮೆಡಿಕಲ್ ಆಧಾರದ ಮೇಲೂ ಕೂಡ ಅವ್ರಿಗೆ ಬೇಲ್ ಕೊಡಲಿಲ್ಲ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಿಲ್ಲ. ಸೊ ಇದೇನು ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಆನಂತರ ಇನ್ನೊಂದು ಸರ ಅಬ್ಸರ್ವ್ ಮಾಡಿ, ಇವತ್ತು ಸ್ವತಃ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, BL ಸಂತೋಷಿಗೆ ಬೈದಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ. BL ಸಂತೋಷ್ ಅವ್ರಿಗೆ ಬೈದಿದ್ದಕ್ಕೆ ಅಂತ ಹೇಳಿದರೆ ಅವರು ಪ್ರಶ್ನೆ ಮಾಡಿದ್ದಾರೆ, ಒಬ್ಬ ಹಿಂದೂ ಸಂಘಟನೆಯವರಾಗಿ ಹಿಂದೂ ಹೆಣ್ಮಕ್ಳ ಹತ್ಯೆ ಆಯಿತು, ಯಾಕೆ ಮಾತಾಡ್ತಾ ಇಲ್ಲ ಅಂತ ನ್ಯಾಚುರಲ್ ಆಗಿ ಮಹೇಶ್ ಶೆಟ್ಟರು ಒಂದು ನೋವಿನಿಂದ ಕೇಳಿದ್ದಾರೆ. ಅದರ ಮೇಲೆ ಅರೆಸ್ಟ್ ಆಗಿದ್ದಾರೆ ಇಷ್ಟೇ. ಸರ್, ಇವಾಗ ಈ ಪ್ರಕರಣ ನಾನ್ ಬೇಲೇಬಲ್ ಆಗಿರುತ್ತೆ. ಈಗ ನೀವೇ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ, ಎಲ್ಲಾರು ಅರೆಸ್ಟ್ ಮಾಡಿದರೆ ಮಾಡಲಿ ಸರ್, ಮಾಡಲಿ. ಅರೆಸ್ಟಿಗೆ ನೋಡಿ ಸರ್, ಹೋರಾಟಗಾರ ಇವತ್ತಿಗೂ ಕೂಡ ಭಯ. ಯಾವುದು ಭಯ? ವಿ ಕ್ವಶನ್ ದ ಥ್ರೆಟ್ ಇಟ್ ಸೆಲ್ಫ್. ಹೆದರ್ಸ್ತಾರಾ? ಅರೆಸ್ಟ್ ಮಾಡಕ್ಕೆ ಹೆದರ್ಸ್ತಾರಾ? ಆಯಿತು, ಅದಕ್ಕೆ ಬಂದಿದ್ದೀವಿ, ಓಡಿ ಹೋಗ್ತಾ ಇಲ್ವಲ್ಲ. ಎಷ್ಟು ಜನ ಮೇಲೆ FIR ಮಾಡಿದ್ದಾರೆ? ನಿಮ್ಮ ಜೊತೆ ಯಾರ್ಯಾರ ಮೇಲೆ FIR ಮಾಡಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಸರು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ತಾವು ಕೂಡ ಇದ್ರಿ, ಅವರು ಅಡ್ಡಿಪಡಿಸೇ ಇಲ್ಲ ಅಂತ ಹೇಳಿದ ಮೇಲೆ ಆ ಥರ ಅವ್ರನ್ನ ಮತ್ತೆ ಈಗ ಬೇಲ್ ಆದರೆ ಮತ್ತೆ ಬಾಡಿ ವಾರಂಟ್ ಮಾಡಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ.
ಆ ಥರ ಇದನ್ನಾಗಿದೆ. ಸೊ ಇದಿಷ್ಟು ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ತಾ ಇರುವಂಥದ್ದು. ಈಗ ಗಿರೀಶ್ ಮಟ್ಟಣ್ಣ ಅವರು ಇಲ್ಲಿಗೆ ಬಂದಿದ್ದಾರೆ, ಪೊಲೀಸ್ ಠಾಣೆಗೆ ಅವರೇ ಹೋಗ್ತಾ ಇದ್ದಾರೆ. ಅಂದರೆ ಪೊಲೀಸರು ಯಾರು ಕೂಡ ಅವ್ರನ್ನ ಕರೆದಿಲ್ಲ, FIR ಅವ್ರ ಮೇಲೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಬಂದೀಗ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅದನ್ನು ಕ್ವಶನ್ ಮಾಡಲಿಕ್ಕೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರನ್ನು ಕೂಡ ಕರ್ಕೊಂಡು ಬಂದಿರುವಂಥದ್ದು. ನನ್ನ ಬಂಧನ ಕೂಡ ಇಲ್ಲೇ ಮಾಡಿದ್ರು ಕೂಡ ಮಾಡಲಿ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ. ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಪೃಥ್ವಿರಾಜ್, ಇದೀಗ ತಾನೇ ನಾವು ನೋಡ್ತಾ ಇದ್ವಿ, ಗಿರೀಶ್ ಮಟ್ಟಣ್ಣವ್ರ ಜೊತೆ ನೀವು ಮಾತಾಡ್ತಾ ಇದ್ರಿ. ನಮ್ಮನ್ನು ಬಂಧಿಸಿದ್ರು ಕೂಡ ನಾವೇನು ಹೆದರಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. 100 ಜನ ಬಂದುಬಿಟ್ರಲ್ಲ, ಆರೋಗ್ಯ ಎಷ್ಟೊಂದು ಹದಗೆಟ್ಟಿದೆ ಅವ್ರದ್ದು, ಒಂದು ಆಸ್ಪತ್ರೆಗೆ ಸೇರಿಸ್ತಿಲ್ಲ, ಅವ್ರಿಗೊಂದು ಜಾಮೀನು ಕೊಡಲಿಲ್ಲ, ಏನಿದೆ ಅರ್ಥ ಅಂತ ಕೇಳಕ್ಕೆ ಬಂದಿದ್ವಿ. ಕೇಳಿದ್ದೆ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಅವ್ರು ಹಾಕಿದ್ದಾರೆ. ಇದು ಒಂದು ಭಾಗ. ಎರಡನೇದೇನು ಅಂತಂದರೆ SIT ಕಚೇರಿಗೆ ಇವತ್ತು ಮೊಹಂತಿ ಬರ್ತಿರುವಂಥದ್ದು. ಜೊತೆಗೇನು ಅಂತಂದರೆ ಈ ಸುದೀರ್ಘವಾಗಿ 2.5 ಗಂಟೆಗಳಿಂದ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೀತಾ ಇದೆ. ಈಗ ಮೊಹಂತಿಯವರೇ ಬಂದು ಅವನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಓವರಾಲ್ ಏನೇನು ಡೆವಲಪ್ಮೆಂಟ್ಸ್ಗಳಿದೆ? ರಂಗನಾಥ್, ಸದ್ಯಕ್ಕೆ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಥರ ಒಂದು FIR ಅನ್ನು ಈಗ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರುವಂಥದ್ದು. FIR ಆಗಿದೆ, ಆದರೆ ಸರ್ವರ್ ಡೌನ್ ಆಗಿರೋದ್ರಿಂದ ಅದು ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ. ಈಗೇನು ಗಿರೀಶ್ ಮಟ್ಟಣ್ಣನವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದರು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕೆಲವೊಂದು ವಕೀಲರು ಮತ್ತು ಮಾನವ ಹಕ್ಕು ಹೋರಾಟಗಾರರನ್ನು ಕರ್ಕೊಂಡು ಆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಳಗೆ ಹೋಗಿ ಈಗ ಹೊರಗಡೆ ಬಂದಿದ್ದಾರೆ. ಸೊ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಏನು ಸರ್ವರ್ ಡೌನ್ ಇದೆ, ಇನ್ನೂ ಕೂಡ FIR ಆಗಿದೆ, ಆದರೆ ಇನ್ನೂ ಅಪ್ಲೋಡ್ ಆಗ್ತಾ ಇಲ್ಲ. FIR ಆದ ನಂತರ ನಿಮಗೆ ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳಿ ಈಗ ಪೊಲೀಸರವ್ರನ್ನ ಹೇಳಿ ವಾಪಸ್ ಕಳಿಸಿರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸ್ ಠಾಣೆಯಿಂದ ಗಿರೀಶ್ ಮಟ್ಟಣ್ಣನವರು ಹೊರಗಡೆ ಬಂದಿದ್ದಾರೆ. ಸೊ ಇಲ್ಲಿ ಏನು ನಿನ್ನೆ ನಡೆದಂತಹ ಘಟನೆ ಏನಿದೆ, ಮಹೇಶ್ ಶೆಟ್ಟಿ ತಿಮರೋಡಿಯ ಅವರ ಬಂಧನ ಏನಿತ್ತು, ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಆರೋಪಿಸಿ ಈಗ ಪೊಲೀಸರು FIR ಅನ್ನು ಮಾಡ್ಕೊಳ್ತಾ ಇರುವಂಥದ್ದು. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯ PSI ನೀಡಿದ್ದ ದೂರಿನ ಆಧಾರದ ಮೇಲೆ ಈ ಒಂದು FIR ಆಗಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಗಿರೀಶ್ ಮಟ್ಟಣ್ಣನವರು, ಎರಡನೇ ದೂರುದಾರ ಜಯಂತ್ ಟಿ ಸೇರಿದಂತೆ ಹಲವಾರು ಜನರ ಮೇಲೆ ಈಗ FIR ಆಗಿರುವಂಥದ್ದು. ಸೊ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿದರೆ ನಾನ್ ಬೇಲೇಬಲ್ ಸೆಕ್ಷನ್ ಕೂಡ ಹಾಕೊಂಡಿರುವಂಥ ಇರುತ್ತೆ. ಸೊ ಇವರು ಏನು ಅರೆಸ್ಟ್ ಮಾಡಿದ್ರು ಮಾಡಲಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಈಗ ಪೊಲೀಸರ ಜೊತೆ ಮಾತಾಡ್ಕೊಂಡು ಗಿರೀಶ್ ಮಟ್ಟಣ್ಣ ಹೊರಗಡೆ ಬಂದಿದ್ದಾರೆ. ಸೊ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನು SIT ಕಚೇರಿಯ ಒಳಗಡೆ, ಅಂದರೆ ಪೊಲೀಸ್ ಠಾಣೆ ಪಕ್ಕದಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವಂಥ SIT ಪೊಲೀಸ್ ಠಾಣೆಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀತಾ ಇದೆ. ಸೊ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿರುವಂತಹ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಅಂದರೆ ಆತನ ಒಂದು ಡಿಮ್ಯಾಂಡ್ ಏನಿತ್ತು ಅಂತ ಹೇಳಿದರೆ ಇನ್ನೂ ಕೂಡ ಉತ್ಖನನ ಮಾಡಿ ಅನ್ನೋ ಡಿಮ್ಯಾಂಡ್ ಅನ್ನು ಆತ ಹೇಳಿರುವಂಥದ್ದು. ಆದರೆ ಸರ್ಕಾರವೇ ಉತ್ಖನನವನ್ನು ನಿಲ್ಲಿಸಬೇಕು ಅಂತ ಹೇಳಿದೆ. ಸೊ ಆತನ ಡಿಮ್ಯಾಂಡ್ ಉತ್ಖನನ ಮಾಡಬೇಕು ಅಂತ ಇರುವಂಥದ್ದು. ಸದ್ಯಕ್ಕೆ ಆತನ ವಿಡಿಯೋ ರೆಕಾರ್ಡ್ ಹೇಳಿಕೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆತ 1ರಿಂದ 17 ಪಾಯಿಂಟ್ಗಳಲ್ಲಿ ಏನು ಗುಂಡಿಯನ್ನು ತೆಗೆಸಿದ್ದ. ಸೊ ಅಲ್ಲಿ ಸಿಕ್ಕಂತಹ ಕೆಲವು ಎವಿಡೆನ್ಸ್ಗಳ ಮೇಲೆ ಆತನ ವಿಡಿಯೋ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಳ್ತಾ ಇದ್ದಾರೆ. ಸೊ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರು ಕೂಡ ಇಲ್ಲಿಗೆ ಬಂದು ಆತನ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೂಡ ಪ್ರಣಬ್ ಮೊಹಂತಿನೇ ಆತನ ವಿಚಾರಣೆಯನ್ನು ಮಾಡಿದರು. ಸೊ ಅದಾದ ಬಳಿಕ ಇವತ್ತು ಬೆಳಗ್ಗೆ ಮತ್ತೆ SITಗೆ ಆ ಮಾಸ್ಕ್ ಮ್ಯಾನ್ ಬಂದಿರುವಂಥದ್ದು. ಪ್ರಣಬ್ ಮೊಹಂತಿ ಇನ್ನೂ ಕೂಡ ಬಂದಿಲ್ಲ, ಬರುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳು ಈ ಕಡೆ ನಡೀತಾ ಇದೆ. ಇಲ್ಲಿ ಹಿರಿಯಟಕ ಜೈಲಿನಲ್ಲಿ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ, ಸೊ ಅವರ ಆರೋಗ್ಯ ವಿಚಾರದಲ್ಲೂ ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ, ನೋಟಿಸನ್ನು ಕೊಟ್ಟಿಲ್ಲ, ಮತ್ತು ಬಂಧನ ಅಕ್ರಮವಾಗಿ ಬಂಧಿಸಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರು ಆರೋಪವನ್ನು ಮಾಡಿರುವಂಥದ್ದು. ಅದನ್ನೇ ಪೊಲೀಸರಿಗೂ ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಗಿರೀಶ್ ಮಟ್ಟಣ್ಣನವರಿಗೆ ನೀವು ಇಲ್ಲಿಂದ ಹೋಗಿ ನಾವೇ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕ್ಕೊಂಡಿರುವಂಥದ್ದು. ಸೊ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿದರೆ ನಾನ್ ಬೇಲೇಬಲ್ ಸೆಕ್ಷನ್ ಬರುತ್ತೆ. ಸೊ ಗಿರೀಶ್ ಮಟ್ಟಣ್ಣವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ FIR ಆಗಿದೆ, ಆದರೆ ಅದಿನ್ನೂ ಅಪ್ಲೋಡ್ ಆಗಿಲ್ಲ. ಸರ್ವರ್ ಡೌನ್ ಇರೋದ್ರಿಂದ ಅದು ಅಪ್ಲೋಡ್ ಆಗದೆ ಇರುವಂತಹ ಕಾರಣ ಈಗ ಅವರನ್ನು ವಾಪಸ್ ಕಳಿಸಿದ್ದಾರೆ. ನಾವೇ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದರೆ ಆ ಪೊಲೀಸ್ ಠಾಣೆ ಒಳಗಡೆ ಕೆಲವು ಅಧಿಕಾರಿಗಳಿದ್ರು. ಅವರು ಹಿರಿಯ ಅಧಿಕಾರಿಗಳ ಜೊತೆ ಏಕಾಏಕಿ ಗಿರೀಶ್ ಮಟ್ಟಣ್ಣವರು ಬಂದ ಸಂದರ್ಭದಲ್ಲಿ ಇವರು ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚಿಸ್ತಾ ಇರುವಂತಹ. ಪೃಥ್ವಿರಾಜ್, ಏನಾದರೂ ಗಿರೀಶ್ ಮಟ್ಟಣ್ಣವ್ರನ್ನ ಏನಾದರೂ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆಯಾ ಮುಂದಿನ ದಿನಗಳಲ್ಲಿ? ರಂಗನಾಥ್, ಖಂಡಿತ ರಂಗನಾಥ್, ಈ ಒಂದು ಸೆಕ್ಷನ್ ಏನಿದೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಬಹುದಾಗಿದೆ. ನಾವು ನಿನ್ನೆ ಏನು ಈ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನ ಸಂದರ್ಭದಲ್ಲಿ ಆ ಒಂದು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದ್ಗಡೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಅವ್ರದ್ದು ಮತ್ತು ಕೆಲವರು ಅವರ ಯಾರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಬೆಂಬಲಿಗರ ಯಾರ್ದು ಹಿಂದ್ಗಡೆ ಒಂದು ಕಾರ್ ಇತ್ತು. ಆ ಕಾರು ಅದೇ ಅವ್ರ ಜೊತೆನೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಉಡುಪಿಯ ಅಡಿಷನಲ್ SP ಏನಿದ್ದಾರೆ ಅವರ ಕಾರಿಗೆ ಆ ಕಾರ್ ಟಚ್ ಆಯಿತು. ಟಚ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಗದ್ದಲ ಗಲಾಟೆಗಳು ಕೂಡ
ಕೂಡ ಆಯಿತು. ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಏನು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಲ್ಲಿ 3 ಜನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅಂದರೆ ಯಾರು ಕಾರ್ನಲ್ಲಿ ಇದ್ದರು ಅವರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಆ 3 ಜನನ್ನ ನೆನ್ನೆನೆ ಅರೆಸ್ಟ್ ಮಾಡಿದ್ರು. ಅವರಿಗೂ ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂಥದ್ದು. ಅದೇ ಸೆಕ್ಷನ್ಗಳನ್ನು ಈಗ ಗಿರೀಶ್ ಮಟ್ಟಣ್ಣನವರ ಮೇಲೂ ಕೂಡ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದೇ ಸೆಕ್ಷನ್ ಏನಾದರೂ ಹಾಕಿದ್ರೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಈ ವಿಚಾರ ಗೊತ್ತಿದ್ದೇ ಗಿರೀಶ್ ಮಟ್ಟಣ್ಣನವರು ಬಂದಿದ್ದಾರೆ. ಅರೆಸ್ಟ್ ಬೇಕಾದ್ರೆ ಮಾಡಲಿ, ನಾವು ಜೈಲಿನಿಂದನೇ ಇದ್ಕೊಂಡು ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ಪೃಥ್ವಿರಾಜ್ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH